ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಖಾರ ಪೊಂಗಲನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಖಾರ ಪೊಂಗಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಒಲೆ ಹಚ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ನಾನು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡ್ರೆ ಅದಕ್ಕೆ ಅರ್ಧದಷ್ಟು ಹೆಸರುಬೇಳೆಯನ್ನು ತಗೊಳ್ತೀನಿ. ಅದನ್ನು ಹುರ್ಕೊಳ್ತಾ ಇದ್ದೀನಿ. ಅದು ಕೆಂಪಿಗೆ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಅದು ಕೆಂಪಿಗೆ ಹುರಿದಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಬಿಡೋಣ. ಪಕ್ಕಕ್ಕೆ ಎತ್ತಿ ಇಟ್ಕೊಂಡ್ಬಿಟ್ಟು ಒಲೆ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಇವಾಗ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಳ್ತೀನೋ ಅದೇ ಲೋಟದಲ್ಲಿ 5 ಲೋಟ ನೀರನ್ನು ಹಾಕ್ತೀನಿ. 5 ಲೋಟ ನೀರನ್ನು ಹಾಕಿಬಿಟ್ಟು ನಂತರ ಈ ಹುರಿದಿರೋ ಹೆಸರುಬೇಳೆಯನ್ನು ಕೂಡ ಅದಕ್ಕೆ ಹಾಕ್ತೀನಿ. ಹುರಿದಿರೋ ಹೆಸರುಬೇಳೆಯನ್ನು ಹಾಕ್ತೀನಿ. ಮತ್ತು ಅಕ್ಕಿ 1 ಲೋಟ ಅಕ್ಕಿ ತಗೊಂಡು ಅದನ್ನು ವಾಶ್ ಮಾಡ್ಕೊಳ್ಳೋಣ. 1 ಲೋಟ ಅಕ್ಕಿಯನ್ನು ನೀರು ಹಾಕ್ಬಿಟ್ಟು ತೊಳೆದುಬಿಟ್ಟು ನೀರು ಬಗ್ಗಿಸ್ಬಿಡೋಣ. 2 ಸಾರಿ ನೀರು ಹಾಕಿ ತೊಳೆದ್ಬಿಟ್ಟು ಬಗ್ಗಿಸ್ಬೇಕು. ನಂತರ ಆ ತೊಳೆದಿರೋ ಅಕ್ಕಿಯನ್ನು ಕುಕ್ಕರ್ನೊಳಗೆ ಹಾಕ್ಬಿಡೋಣ. ಕುಕ್ಕರ್ನೊಳಗೆ ಹಾಕ್ಬಿಟ್ಟು ಒಂದು ಸರಿ ಕೈ ಆಡಿಸ್ಬಿಡ್ಬೇಕು. ಅದನ್ನು ಒಂದು ಸರಿ ಕೈ ಆಡಿಸ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಹಾಕ್ಬಿಡೋಣ. ಒಂದೇ ಒಂದು ವಿಷಲ್ ಕೂಗಿದ್ರೆ ಸಾಕು. ಜಾಸ್ತಿ ಕೂಗಿದ್ರೆ ಎಲ್ಲ ಬೆಂದೋಗುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ಒಂದು ವಿಷಲ್ ಬರ್ತಾ ಇದೆ. ಒಲೆ ಆರಿಸ್ಬಿಡೋಣ. ಒಲೆ ಆರಿಸ್ಬಿಟ್ಟು ಅದು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿದೆ, 5 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಹೀಗೆ ಬೆಂದರೆ ಸರಿ ಹೋಗಿರುತ್ತೆ. ಇವಾಗ ನೀರು ಹಾಕಬೇಕು. ಅದಕ್ಕೆ ನಾನು ಎಷ್ಟು ನೀರು ಹಾಕ್ತೀನಿ ನೋಡಿ, ಫಸ್ಟು 1 ಲೋಟದಷ್ಟು ಹಾಕಿಬಿಟ್ಟು ಕಲಿಸಿದೆ. ಎಷ್ಟು ನೀರು ಇಡಿಸುತ್ತೆ ನೋಡ್ಕೊಂಡು ನಾನು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಅಳತೆ ಏನೂ ಇಲ್ಲ ತಿರ್ಗಾ ಹಾಕೋದಕ್ಕೆ. ಇವಾಗ ನೀರಿನ್ನು ಸ್ವಲ್ಪ ಇಡಿಸುತ್ತೆ. ಇವಾಗ ಇನ್ನೂ 1 ಲೋಟ ಹಾಕಿದ್ದೀನಿ. ತಿರ್ಗಾ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಗಡ್ಡೆ ಎಲ್ಲ ಇರುತ್ತಲ್ಲ, ಕುಕ್ಕರ್ನಲ್ಲಿ ಬೆಂದಿರುತ್ತಲ್ಲ, ಕುಕ್ಕರ್ ಅನ್ನ ಹೇಗೆ ಬೆಂದಿರುತ್ತೆ ಹಾಗೆ ಬೆಂದಿರುತ್ತೆ. ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಬಿಟ್ಟರೆ ಗಡ್ಡೆ ಇರೋದೆಲ್ಲ ಬಂದುಬಿಡುತ್ತೆ. ನಂತರ ನಾವು ತಿರ್ಗಾ ನೀರನ್ನು ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಬೋದು. ಒಬ್ಬೊಬ್ಬರು ಡೈರೆಕ್ಟಾಗಿ ಹಾಗೆ ಬೇಯಿಸ್ತಾರೆ. ನೀರಿಟ್ಬಿಟ್ಟು ಒಲೆ ಮೇಲೆ ಅದು ನೀರು ಕಾದ ನಂತರ ಹೆಸರುಬೇಳೆ ಹಾಕಿ, ಹೆಸರುಬೇಳೆ ಬೆಂದ ನಂತರ ತಿರ್ಗಾ ಅಕ್ಕಿಯನ್ನು ಕೂಡ ಹಾಕಿ ಬೇಯಿಸ್ತಾರೆ. ಡೈರೆಕ್ಟಾಗಿ ಹಾಗೆ ಬೇಯಿಸ್ತಾರೆ. ನಾನು ಕುಕ್ಕರ್ನಲ್ಲೇ ಈ ತರಹ ನಾನು ಬೇಯಿಸ್ತಾಯಿದ್ದೀನಿ. ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಈ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡ್ಬಿಟ್ಟು ಒಲೆ ಹಚ್ಬಿಟ್ಟು ಒಲೆ ಮೇಲೆ ಅದು ಇಟ್ಬಿಡೋಣ. ಇನ್ನೊಂದು ಕಡೆ ಬಾಣಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಪೊಂಗಲ್ಗೆ ಅದು ಈ ಕಡೆ ಬೇಯ್ತಾ ಇರುತ್ತೆ, ಆ ಕಡೆ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಇಡಿಸುತ್ತೆ ಅಂತಂದ್ಬಿಟ್ಟು ಅದನ್ನು ಇವಾಗ ಹಾಕಿ ಅದನ್ನು ಪಕ್ಕಕ್ಕೆ ಇನ್ನೊಂದು ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಬೇಯಿಸೋಕೆ ಬಿಡೋಣ. ಈ ಕಡೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. 3 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಕಾದ ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕ್ತೀನಿ. ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಡೋಣ. ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಡೋಣ. ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಗೋಡಂಬಿ ಫ್ರೈ ಮಾಡ್ಕೊಂಡಿರೋದು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಅದೇ ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಹಾಕೋಣ. ಅದು ಪಟ್ ಅಂತ ಸಿಡಿತಾ ಇದ್ದಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಕಾಳು ಮೆಣಸಿನ ಪುಡಿಯನ್ನು ಮಾಡಿ ಇಟ್ಕೊಂಡಿರ್ತೀನಿ, ಆ ಪುಡಿಯನ್ನು ಕೂಡ ಹಾಕಿದೆ. ನಂತರ 1/4 ಟೀ ಸ್ಪೂನ್ನಷ್ಟು ಅರಿಶಿನ, ನಂತರ ಸ್ವಲ್ಪ ಇಂಗು, 1/4 ಟೀ ಸ್ಪೂನ್ನಷ್ಟು ಇಂಗು ಹಾಕ್ತಾಯಿದ್ದೀನಿ. ಅದು ಹಾಕಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡಿದ್ದಾದಮೇಲೆ ಅದನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು
ಕುಕ್ಕರ್ ಇವಾಗ ಪೊಂಗಲ್ಗೆ ಅದು ಅನ್ನ ಹೆಸರುಬೇಳೆ ಬೇಯ್ತಾ ಇದೆಯಲ್ಲ, ಅದಕ್ಕೆ ಈ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆಯನ್ನು ಹಾಕಿಬಿಟ್ಟು ನಂತರ ಅದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕ್ಬೋದು, ಇಲ್ಲಾಂದರೆ ಒಣ ಕೊಬ್ಬರಿ ಹಾಕ್ಬೋದು. ಇವಾಗ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಯಾಕೆಂದರೆ ಆ ಇವಾಗ ಉಪ್ಪು ಹಾಕಿರೋದಲ್ವ, ಅದಕ್ಕೆ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇವಾಗ ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಾರ ಪೊಂಗಲ್, ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.